ಟಾಕ್ಸಿಕ್ ಸಿನಿಮಾ ಬೆನ್ನಿಗೆ ನಿಂತ ವಾಣಿಜ್ಯ ಮಂಡಳಿ ಕೇವಲ ಟೀಸರ್ ಮತ್ತೆ ಫೋಟೋಸ್ ಅನ್ನ ನೋಡಿ ತೀರ್ಮಾನವನ್ನ ಬೇಡಿ. ಧರ್ಮಕ್ಕೆ ಅವಹೇಳನ ಆಗಿದ್ರೆ ಸೆನ್ಸಾರ್ ಬೋರ್ಡ್ ನೋಡ್ಕೊಳ್ಳುತ್ತೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಟೀಸರ್ ಅನ್ನ ನೋಡೋದಕ್ಕೆ ಹೋಗಬೇಡಿ, ಫೋಟೋಸ್ ಅನ್ನ ನೋಡಿ ತೀರ್ಮಾನ ಮಾಡಬೇಡಿ. ಧರ್ಮಕ್ಕೆ ಅವಹೇಳನ ಆಗಿದ್ರೆ ಸೆನ್ಸಾರ್ ಬೋರ್ಡ್ ಅದಕ್ಕೆ ಜವಾಬ್ದಾರಿಯಾಗಿರುತ್ತೆ, ಸೆನ್ಸರ್ ಬೋರ್ಡ್ ನೋಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಕ್ರೈಸ್ತವ ಒಕ್ಕೂಟದಿಂದ ಪತ್ರವನ್ನ ಕೊಟ್ಟಿದ್ರು. ಸಿನಿಮಾ ಸೆನ್ಸರ್ ಆಗಲಿಲ್ಲ, ಚಿತ್ರತಂಡದ ಜೊತೆ ಮಾತನಾಡಿದ್ದೇನೆ, ನಿರ್ಮಾಪಕರನ್ನ ಮಾತನಾಡಿಸಿದ್ದೆ, ಆ ಥರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಧರ್ಮಕ್ಕೆ ಧಕ್ಕೆ ತರುವಂತ ಸಿನಿಮಾ ಆಗಿದ್ರೆ ನಾವು ನಿಮ್ಮ ಪರ ನಿಲ್ತೀವಿ, ಸಿನಿಮಾವನ್ನ ನೋಡದೆ ವಿರೋಧ ಮಾಡೋದು ತಪ್ಪು. ಇನ್ನೂ ಕೂಡ ಸಿನಿಮಾ ಬಂದಿಲ್ಲ, ಸಿನಿಮಾದಲ್ಲಿ ಏನೇನಿದೆ ಸಿನಿಮಾ ಬಂದ ಮೇಲೆ ತೀರ್ಮಾನ ಮಾಡೋದು ಒಳ್ಳೆಯದು. ಕೇವಲ ಇದು ಟೀಸರ್ ಅಷ್ಟೇ. ಟೀಸರ್ ಅನ್ನೇ ನೋಡಿ, ಈ ರೀತಿಯಾಗಿ ಫೋಟೋಸ್ ಅನ್ನ ನೋಡಿ, ವಿಡಿಯೋಸ್ ಅನ್ನ ನೋಡಿ ನೀವು ತೀರ್ಮಾನ ತೆಗೆದುಕೊಳ್ಳೋದು ತಪ್ಪು ಎನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನು ಕರೆಸುವಂತಹ ಒಂದು ಅದ್ಧೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ ನೀವು ಮೀಡಿಯಾನ ಕರೆದ್ರೆ ತಪ್ಪು ಅಂತ ನಿಮ್ಗನ್ಸಲ್ಲ? ಒಂದು ಇಂಡಸ್ಟ್ರಿಯಿಂದ ನೂರಾರು ಕೋಟಿ ಹಾಕಿ ನಿರ್ಮಾಪಕ ಸಿನಿಮಾ ಮಾಡಿರ್ತಾರೆ. ನೀವು ಇವತ್ತು ಹೇಳಿ ನನಗೆ, ಇವತ್ತು 93 ವರ್ಷದ ಈ ಇಂಡಸ್ಟ್ರಿ, 92 ವರ್ಷದ ಇಂಡಸ್ಟ್ರಿ, ಇವತ್ತಿನವರೆಗೂ ಯಾವುದೇ ಬೇರೆ ಅನ್ಯ ಮತದ ಬಗ್ಗೆ ಯಾವುದಾದ್ರೂ ವಿವಾದಗಳಾಗಿರೋದನ್ನು ತಾವು ಕೇಳಿದ್ದೀರಾ? ಇಂಡಸ್ಟ್ರಿಯಲ್ಲಿ ಇವತ್ತವರೆಗೂ ಮಾಡಿಲ್ಲ. ನಾವು ಇನ್ನೊಂದು ಧರ್ಮವನ್ನು ಗೌರವಿಸುವಂಥವ್ರು, ಪ್ರೀತಿಸುವಂಥವ್ರು, ನಾವು ಸೌಹಾರ್ದದಿಂದ ಸಿನಿಮಾವನ್ನು ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಧರ್ಮದ ಬಗ್ಗೆ ಖಂಡಿತವಾಗ್ಲೂ ನಾನು ಆ ಸಿನಿಮಾ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ಆ ಸಿನಿಮಾ ಮಾಡಿರೋಲ್ಲ. ಟೀಸರ್ನಲ್ಲಿ ಫೋಟೋ ಇವತ್ತಿನವರೆಗೂ ಯಾವ ಸಿನಿಮಾದಲ್ಲಿ ಆ ರೀತಿಯಾದಂಥ ಫೋಟೋಗಳಿಲ್ಲ. ಆ ಫೋಟೋ ನೋಡಿಬಿಟ್ಟು ನೀವು ಒಂದು ಇಡೀ ಸಿನಿಮಾದ ಭವಿಷ್ಯವನ್ನು ನೀವು ನೋಡ್ತೀರಾ ಅಥವಾ ಪ್ರಚಾರಕ್ಕಾಯ್ದು ಯಾತಕ್ಕಾಗಿ ಮಾಡ್ತೀರಾ? ದಯವಿಟ್ಟು ಹೀಗೆ ಮಾಡಬೇಡಿ. ಸಿನಿಮಾ ನೋಡಿ ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೋಡಿ, ಈಗ ಸಾಕಷ್ಟು ಸದ್ದು ಮಾಡಿದಂಥ ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ಈಗ ಕ್ರೈಸ್ತ ಧರ್ಮಕ್ಕೆ ಅವಹೇಳನಕಾರಿಯಾದಂಥ ದೃಶ್ಯಗಳು ಅದರಲ್ಲಿದೆ, ಅದನ್ನು ಕಟ್ ಮಾಡಬೇಕು, ಸೀನ್ ಕಟ್ ಮಾಡದೇ ಇದ್ರೆ ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸೊ ನಿರೀಕ್ಷಾ, ಏನು ಟಾಕ್ಸಿಕ್ ಸಿನಿಮಾ ಸೆಟ್ಟೇರಿದಾಗಿಂದಲೂ ಸಾಕಷ್ಟು ರೀತಿಯಲ್ಲಿ ಒಂದು ನೆಗೆಟಿವ್ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಪ್ರಾರಂಭದಲ್ಲಿ ನೋಡೋದಾದರೆ HMT ಆ ಗ್ರೌಂಡ್ನಲ್ಲಿ HMT ಫ್ಯಾಕ್ಟ್ರಿಲಿ ಮರಗಳನ್ನ ಕಡಿದು ಕಾಡನಾಶ ಮಾಡಿದ್ರು ಅಂತೇಳಿ ಅರಣ್ಯ ಇಲಾಖೆಯವರು ಒಂದಷ್ಟು ಕೇಸ್ ಹಾಕಿದ್ರು. ಅದಾದ ನಂತರ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತೆ. ಟೀಸರ್ ರಿಲೀಸ್ ಆದಾಗಲೂ ಕೂಡ ಅಲ್ಲಿ ಒಂದಷ್ಟು ಪಬ್ಬಲ್ಲಿ ಹೆಣ್ಮಕ್ಳ ಜೊತೆ ಯಶ್ ಅವರು ಅಸಭ್ಯ ವರ್ತನೆ ಮಾಡ್ತಾರೆ ಅಂತ ಹೇಳೋದಷ್ಟು ಟೀಕೆ ಟಿಪ್ಪಣಿಗಳು ಬಂದಿತ್ತು. ಅದಾದ ನಂತರ ಮತ್ತೊಂದು ಯಶ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಟೀಸರನ್ನು ಬಿಡ್ತಾರೆ. ಆ ಸಿನಿಮಾದಲ್ಲಿ ಆ ಒಂದು ಟೀಸರಲ್ಲಿ ಸಾಕಷ್ಟು ರೀತಿಯಾದಂಥ ಅಶ್ಲೀಲ ದೃಶ್ಯಗಳಿದ್ದಾವೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಒಂದು ಅಪಸ್ವರ ಎದ್ದು ಬಂದಿತ್ತು. ಅದರಲ್ಲಿ ಗಮನಿಸೋದಾದರೆ ಈ ಚರ್ಚ್ಗಳನ್ನು ಇಟ್ಕೊಂಡು ಶಿಲ್ಬೆಗಳ ಮುಂದೆಗಡೆ ಒಂದು ಸೀನ್ಗಳನ್ನು ಮಾಡಿದ್ರು, ಅಶ್ಲೀಲ ದೃಶ್ಯಗಳನ್ನು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನು ರಾಷ್ಟ್ರೀಯ ಕ್ರೈಸ್ತವ ಒಕ್ಕೂಟ ಇವತ್ತು ಫಿಲ್ಮ್ ಚೇಂಬರ್ಗೆ ಒಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಕ್ರೈಸ್ತ ಪಾದ್ರಿಗಳಿಗೆ, ಕ್ರೈಸ್ತ ಮಿಷನರಿಗಳಿಗೆ ತುಂಬ ನೋವಾಗಿದೆ, ಕ್ರೈಸ್ತರಿಗೆ ಅವಮಾನ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಆ ದೃಶ್ಯಗಳನ್ನು ಕಟ್ ಮಾಡಲೇಬೇಕು, ಇಲ್ಲಾಂದರೆ ಇದನ್ನು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ, ಏನು ಟಾಕ್ಸಿಕ್ಸ್ ಟೀಮ್ ವಿರುದ್ಧ ನಾವು FIR ಅನ್ನು ರೈಸ್ ಮಾಡಬೇಕಾಗತ್ತೆ ಅಂತೇಳಿ ವಾಣಿಜ್ಯ ಮಂಡಳಿಗೆ ಬಂದು ಇವತ್ತು ಕಂಪ್ಲೇಂಟನ್ನು ಕೊಡ್ತಾರೆ. ಇದನ್ನು ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದಂಥ ತದನಂತರ ಮಂಡಳಿ ಅಧ್ಯಕ್ಷರು ಜಯಮಾಲಾ ಅವರು ಹೇಳ್ತಕ್ಕಂಥ ಒಂದು ಮಾಹಿತಿ ಏನಂತಂದರೆ, ಕೇವಲ ಟೀಸರ್ಗಳನ್ನು ನೋಡಿ ಹೇಗೆ ನೀವು ಡಿಸೈಡ್ ಮಾಡ್ತೀರಾ? ಸಿನಿಮಾವನ್ನು ನೋಡಬೇಕು, ಇದಿನ್ನೂ ಟ್ರೈಲರ್ ಬರೋವಂಥ ಬಾಕಿ ಇದೆ, ಆ ಟ್ರೈಲರ್ಗಳಲ್ಲಿ ಏನಿದೆ ಅಂತ ನೋಡಬೇಕು. ಕೇವಲ ಒಂದು ಪೋಸ್ಟರ್ ಬಿಟ್ಟ ತಕ್ಷಣ, ಒಂದು ಟೀಸರ್ ಬಂದ ತಕ್ಷಣ ನೀವು ಡಿಸೈಡ್ ಮಾಡಿ ಆ ಸೀನ್ಗಳನ್ನ ತೆಗೆದಾಕಬೇಕು, ಆ ಸೀನ್ಗಳನ್ನ ಕಿತ್ತಾಕಬೇಕು ಅಂತಂದರೆ ಅದಾಗೋದಿಲ್ಲ. ಈಗಾಗಲೇ ನಾನು ಸಿನಿಮಾ ತಂಡದ ಜೊತೆ ಮಾತಾಡಿದ್ದೀನಿ, ಯಶ್ ಅವ್ರ ಜೊತೆ ಮಾತಾಡಿದ್ದೀನಿ, ನಿರ್ಮಾಪಕರ ಜೊತೆ ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಆ ರೀತಿಯಾದಂತಹ ಬೇರೆ ಧರ್ಮಗಳಿಗೆ ನೋವಾಗುವಂಥ ಕೆಲಸಗಳನ್ನ ನಾವು ಮಾಡಿಲ್ಲ. ಸೊ ಒನ್ಸ್ ಟ್ರೈಲರ್ ಬಂದ ಮೇಲೆ ಅಥವಾ ಸಿನಿಮಾ ನೋಡಿದ್ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ವೇಳೆ ಆ ರೀತಿಯಲ್ಲಿ ಏನಾದರೂ ಧರ್ಮಕ್ಕೆ ಅವಮಾನ ಆಗುವಂಥದ್ದಿದ್ದರೆ, ಕ್ರೈಸ್ತ ಮಿಷನ್
ಸದಸ್ಯರುಗಳಿಗೆ ಅವಮಾನ ಮಾಡುವಂಥದ್ದಿದೆ, ಆ ದೃಶ್ಯಗಳನ್ನ ಖಂಡಿತವಾಗ್ಲೂ ತೆಗೆದುಹಾಕೇ ಹಾಕ್ತಾರೆ. ಅದನ್ನು ತೆಗೆದುಹಾಕೋದಕ್ಕೆ ಡೈರೆಕ್ಟ್ ಸೆನ್ಸಾರ್ ಮಂಡಳಿ ಇದೆ, ಇಲ್ಲಿವರೆಗೂ ಬರೋ ಅವಶ್ಯಕತೆ ಇಲ್ಲ. ಆ ರೀತಿಯಾದಂಥ ಇದ್ದರೆ ಈ ಹಿಂದೆ ಕೂಡ ಸಾಕಷ್ಟು ಆಗಿದೆ. ಯಾವುದಾದ್ರೂ ಒಂದು ಧರ್ಮಕ್ಕೆ ಅವಮಾನ ಮಾಡಿದರೆ ಅಥವಾ ಒಂದು ವಿರುದ್ಧ ಏನಾದರೂ ಮಾತಾಡಿದರೆ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು ವಾಣಿಜ್ಯ ಮಂಡಳಿಯೇ ಮಾಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾರು ಅಷ್ಟೊಂದು ಸೀರಿಯಸ್ ತಗೊಳ್ಳೋ ಆಗಿಲ್ಲ. ಅದ್ರ ಮುಂದಿನ ದಿನಗಳಲ್ಲಿ ಅದು ಕಾನೂನು ಪ್ರಕಾರವಾಗಿ ಅಂದರೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡ್ತೀವಿ. ಆ ರೀತಿಯಾದಂಥ ಅಶ್ಲೀಲ ದೃಶ್ಯಗಳು ಇದ್ದರೆ ಅದನ್ನು ನಾವು ಕಟ್ ಮಾಡೋದಕ್ಕೆ ಸೆನ್ಸಾರ್ ಮಂಡಳಿ ತಿಳಿಸ್ತಾರೆ. ಹಾಗಾಗಿ ಇದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ಮಾತಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಅಕಸ್ಮಾತ್ ಏನಾದರೂ ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸೀನ್ಗಳಿದ್ರೆ ನಾವೇ ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ ಅಂತೇಳಿ ನೂತನ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜಯಮಾಲ ಅವರು ಅಂತ ಹೇಳಿರ್ತಕ್ಕಂಥದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದಯವಿಟ್ಟು ಹೀಗೆ ಮಾಡಬೇಡಿ. ಸಿನಿಮಾ ನೋಡಿ ನೀವು ಪ್ರತಿಭಟನೆ ಮಾಡೋದಕ್ಕೆ ಸಿನಿಮಾ ನೋಡಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆ ರೀತಿಯಾಗಿ ತಾವು ಕೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಟೀಸರ್ ಯಾವತ್ತೂ ಏನಕ್ಕೆ ಮಾಡ್ತೀವಿ ಹೇಳಿ? ಚಿತ್ರರಂಗಕ್ಕೆ ಜನರನ್ನು ಕರೆಸುವಂತಹ ಒಂದು ಅದ್ಧೂರಿತನ ಮತ್ತು ಅದರ ಬಗ್ಗೆ ಒಂದು ಗ್ಲೋರಿಫೈ ಮಾಡಿ ನಾವು ಹೇಳುವಂಥದ್ದು. ನೀವು ಸೆನ್ಸಾರ್ ಬೋರ್ಡಿಗೆ ಕಂಪ್ಲೇಂಟನ್ನು ಕೊಟ್ಟ ನಂತರ ಅದಿನ್ನೂ ಸೆನ್ಸಾರ್ ಆಗಿಲ್ಲ, ಅವ್ರು ನೋಡ್ತಾರೆ. ನೀವು ಅಷ್ಟೊತ್ತಿಗೆ